ಅಂಚೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನದ ಬೆಂಗಳೂರು ಪೆಕ್ಸ್ನ ಕೊನೆಯ ದಿನದ ಕಾರ್ಯಕ್ರಮ ಬೆಂಗಳೂರಿನಲ್ಲಿಂದು ನಡೆಯಿತು. ಈ ವೇಳೆ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಹಿರಿಯ ವೈದ್ಯೆ ಡಾ ವಿಜಯಲಕ್ಷ್ಮಿ ದೇಶಮಾನೆ, ಅಂಚೆ ಸೇವೆಗಳ ನಿರ್ದೇಶಕರಾದ ವಿ ತಾರಾ, ನಿಮ್ಯಾನ್ಸ್ನ ನಿರ್ದೇಶಕಿ ಡಾ ಪ್ರತಿಮಾ ಮೂರ್ತಿ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಉಪನಿರ್ದೇಶಕರಾದ ಅರುಂಧತಿ, ಬೆಂಗಳೂರು ಪಶ್ಚಿಮ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ ಸೂರ್ಯ ಯು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾ ಪ್ರತಿಮಾ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಿದರು. Madam Vijayalakshmi Deshmane was saying how for the last 100 years, the organization that she works in is supporting young women, young girls, in the Abalashrama in Baswangudi, how they are actually nurturing young girls to grow up into successful adults. ಅರುಂಧತಿ ಕಾನೂನಿನ ಅಡಿಯಲ್ಲಿ ಮಕ್ಕಳ ದತ್ತು ಸ್ವೀಕಾರ ಮತ್ತು ವಿಶೇಷ ಚೇತನ ಮಕ್ಕಳ ದತ್ತು ಪ್ರೋತ್ಸಾಹಕ್ಕಾಗಿ ನವೆಂಬರ್ ತಿಂಗಳು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸೊ ಈ ಒಂದು ನವೆಂಬರ್ ಮಂತ್ ಅಲ್ಲಿ ನಾವು ಲೀಗಲ್ ಅಡಾಪ್ಷನ್ ನ ಪ್ರಮೋಟ್ ಮಾಡಲಿಕ್ಕೆ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಗ್ರಾಮ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ತಾಲೂಕು ಎಲ್ಲ ಲೆವೆಲ್ ಅಲ್ಲಿ ಪ್ರಯತ್ನ ಮಾಡ್ತೀವಿ. ಇದೇ ವೇಳೆ ಪತ್ರ ಬರೆಯುವ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ದೂರದರ್ಶನದೊಂದಿಗೆ ವಿಜಯಲಕ್ಷ್ಮಿ ದೇಶಮಾನೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ನಂತರ ಹಲವು ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದೆ. ಇದೀಗ ಅಂಚೆ ಇಲಾಖೆಯ ಕಾರ್ಯಕ್ರಮದಲ್ಲೂ ಭಾಗಿಯಾಗಿರುವುದು ಸಂತಸ ತಂದಿದೆ. ಅಂಚೆ ಇಲಾಖೆಯ ಜೊತೆ ಅವಿನಾಭಾವ ಸಂಬಂಧವಿದ್ದು ತಮ್ಮ ಠೇವಣಿ ಹಾಗೂ ಪಿಂಚಣಿ ಹಣವನ್ನು ಅಂಚೆ ಇಲಾಖೆಯಲ್ಲಿ ಇಟ್ಟಿದ್ದನ್ನು ನೆನಪು ಮಾಡಿಕೊಂಡರು. 1.5 ದಿವಸದೊಳಗೆ ನಂದು ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ ಏನೇನಿತ್ತು ನನ್ನ ಪೆನ್ಷನ್ ಎಲ್ಲ ವಾಪಸ್ ಮಾಡಿದ್ರು. ಸೊ ಇಷ್ಟು ಸೇಫ್ ಜಾಗ ಅಂತಂದ್ರೆ ನನಗೆ ಈ ಪೋಸ್ಟ್ ಆಫೀಸ್ ಅಂತ ಅನಿಸ್ತದೆ. ಅಂಚೆ ಇಲಾಖೆ ವತಿಯಿಂದ ಪೋಸ್ಟಲ್ ಪೇಮೆಂಟ್, LIC, ಅಂಚೆ ಚೀಟಿಗಳ ಸಂಗ್ರಹ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಅಂಚೆ ಚೀಟಿ ಸಂಗ್ರಹಣೆಯ ಮಹತ್ವದ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಜೊತೆಗೆ ಅದರಿಂದ ಆಗುವ ಪ್ರಯೋಜನಗಳ ಕುರಿತು ಮನವರಿಕೆ ಮಾಡಿಕೊಡಲಾಗುತ್ತಿದೆ. 2 ದಿನಗಳ ಅಂಚೆ ಚೀಟಿ ಪ್ರದರ್ಶನದಲ್ಲಿ ಹಲವು ಶಾಲಾ ಮಕ್ಕಳು ಭೇಟಿ ನೀಡಿ ಪ್ರಯೋಜನ ಪಡೆದರು ಎಂದು ಹೇಳಿದರು. ಜೀವನಕ್ಕೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ವರ್ಕ್ಶಾಪ್ ಮೂಲಕ ಅವರಿಗೆ ಹೇಳಿ ಈ ಒಂದು ಫಿಲಾಟಲಿ ಹವ್ಯಾಸವನ್ನ ಬೆಳೆಸಲಿಕ್ಕೆ ಅಂಚೆ ಇಲಾಖೆಯಿಂದ ಏನೇನು ಕಾಂಟೆಸ್ಟ್ಗಳು ಮಾಡ್ತಾ ಇದ್ದೆ, ಮತ್ತೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಸಿಗುವಂತ ಒಂದು ಅವಕಾಶ ಕೂಡ ಇದೆ ಮಕ್ಕಳಿಗೆ.